ಕಲ್ಯಾಣದಿಂದ ಆಗಮಿಸಿರ್ತಕ್ಕಂಥ ಶ್ರೀಯುತ ಗುರುನಾಥ್ ಗಡ್ಡೆ ಅವರು ವೇದಿಕೆ ಮೇಲೆ ಬರಬೇಕಂತೇಳಿ ವಿನಂತಿಸ್ಕೊಳ್ತೀನಿ. ಇವಾಗ ಮುಂದಿನ ನುಡಿ ನಮನ ಶ್ರೀಮತಿ ಪಾರ್ವತಿ ಸೋನಾರಿ ಅವರು. ಎಲ್ರಿಗೂ ನಮಸ್ಕಾರಗಳು. ಮಾತುಗಳನ್ನೇ ನಿಲ್ಲಿಸದ ಮಾತುಗಾರ, ಮಾತಾಡ್ತಾ ಮಾತಾಡ್ತಾ ಮಾತು ನಿಲ್ಲಿಸಿದ್ರು ಅನ್ನೋ ಸುದ್ದಿ ಕೇಳಲಿಕ್ಕೆ ನಮಗಾಗಲಿಲ್ಲ. ಯಾಕಂದ್ರೆ ಅವ್ರು ಎಷ್ಟು ಮಾತಾಡ್ತಿದ್ರು ಅಂತಂದ್ರೆ ಫುಲ್ ಸ್ಟಾಪ್ ಕೊಡ್ತಿರ್ಲಿಲ್ಲ, ಕಾಮ ಕೊಡ್ತಿರ್ಲಿಲ್ಲ. ನಾನೇ ಎಷ್ಟೋ ಸಲ ಅಂತಿದ್ದೆ, ಅಣ್ಣ ಈ ಉಸಿರು ತೊಗೊಂಡು ಆ ಉಸಿರು ನಿಲ್ಲಿಸೋದಕ್ಕಿಂತ ಮುಂಚೆ ಪೂರ್ತಿ ಒಂದು ಪ್ಯಾರ ಹೇಳಿಬಿಡ್ತೀರಿ ನೀವು ಅಂತ. ಒಂದೇ ಉಸಿರಿನೊಳಗೆ ಅಷ್ಟು ಮಾತಾಡಿ ಮುಗಿಸ್ತಿದ್ರು. ಅವರು ಮಾತು ನಿಲ್ಸ್ಯಾರ, ಅದು ಎಲ್ಲರ ಜೊತೆ ಮಾತಾಡ್ತಾನೆ ಅಂತ ಗೊತ್ತಾದಾಗ ಭಯಂಕರ ತ್ರಾಸಾಯ್ತು ನನಗೆ ವೈಯಕ್ತಿಕವಾಗಿ. ಯಾಕಂದರೆ ಅದು ಒಂದು ಚಿತ್ರ ನಮ್ಮ ಕಣ್ಣಿನ ಮುಂದೆ ಬರ್ತದೆ. ರಂಗಮಂದಿರದೊಳಗೆ ನಾವು ಮಹಿಳಾ ಸಾಹಿತಿಗಳೇ, ಸಣ್ಣ ಪುಟ್ಟ ಸಾಹಿತಿಗಳು ಅಂತ ನಾವು ಹೇಳ್ಕೊಳ್ತೀವಿ. ನಾವೆಲ್ಲರೂ ಕೂತಿರ್ತಕ್ಕಂಥ ಸಂದರ್ಭದೊಳಗೆ ಆ ಕ್ಯಾಮ್ರಾ ತೊಗೊಂಡು ನಮ್ಮ ಮುಖಕ್ಕೆ ಹಿಂಗೆ ಹಿಡಿಯೋರು ಅವರು. ಎಲ್ಲರೂ ಒಂದೇ ಸಮಯ ಹಿಂಗೆ ಹಿಡಿತಿದ್ರು. ನಾನೇ ಅಂತಿದ್ದೆ ಎಷ್ಟೋ ಸಲ, ಪೂರ್ತಿ ಸಮೀಪ ತರಬೇಡ್ರಿ ಅಣ್ಣ, ಯಾಕಂದ್ರೆ ನಮ್ಮ ಮುಖ ಅಷ್ಟು ಸುಂದರ ಇಲ್ಲ ಅಂತ. ಅವಾಗ ಅವ್ರು ಅಂತಿದ್ರು, ನಿಮ್ಮ ಮುಖದ ಗೆರೆಗಳು ಕಾಣಿಸ್ಬೇಕಲ್ಲ, ಬಣ್ಣ ಹಚ್ಕೊಂಡು ಬಂದಿರ್ತೀರಿ ನೀವು ಅಂತ. ಅಂದರೆ ಈ ಥರ ತಮಾಷೆ ಮಾಡಿಕೊಂಡು ಎಲ್ಲರ ಜೋಡಿ ನಕ್ಕೊಂತ ಅವ್ರ ಬದುಕು ಅದೆಷ್ಟು ಚಂದ ಕಳೆದ್ರು ಅನ್ನೋದಕ್ಕೆ ಅವರು ಹೋದ ದಿನ ಅವ್ರೇನು ಅವತ್ತು ಹೋಗಿದ್ರಲ್ಲ, ಅವತ್ತು ಅವರು ಇಡೀ ಬದುಕಿದ ರೀತಿ ನಮಗೆ ಗೊತ್ತಾಯಿತು. ಒಬ್ಬ ಸಾಮಾನ್ಯ ಪತ್ರಕರ್ತ ಎಲ್ಲ ಅಂದರೆ ಇಡೀ ಬೀದರಲ್ಲಿ ಬಂದಿತ್ತು. ಒಂದು MLA ತೀರ್ಕೊಂಡಾಗ ಬರ್ತಕ್ಕಂಥ ಒಂದು ಜನಸಾಗರ ಏನಿತ್ತು, ಅಷ್ಟು ಜನಸಾಗರ ನಾವಲ್ಲಿ ನೋಡಿದ್ವಿ. ಅವತ್ತು ನಾನು ಮಾಲಾ ಅಕ್ಕ ಮತ್ತು ಬಿ ನಾರಾಯಣರಾವ್ ಅವ್ರ ಮಗ ಗೌತಮ್ ನಾವೆಲ್ಲ ಒಂದೇ ಕಾರ್ನೊಳಗೆ ಕೂತಿದ್ವಿ. ಒಂದು ಮಾತು ಹೇಳಿದ್ರು ಅವರು, ಒಬ್ಬ ಸಾಮಾನ್ಯ ಪತ್ರಕರ್ತನೂ ಇಂಥ ಒಂದು ಸಂಚಲನವನ್ನು ಮೂಡಿಸ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತೇಳಿ. ಹಾಗಾಗಿ ಧರ್ಮಪುರ ಅಣ್ಣನವರು ಅದೆಷ್ಟು ಕೆಲಸಗಳು ಮಾಡ್ಯಾರ, ಏನೇನು ಮಾಡ್ಯಾರ ಅನ್ನೋದನ್ನು ಎಲ್ಲರೂ ನೀವು ಹೇಳಿರಿ. ನಮಗಷ್ಟು ಅವರು ಮಾಡಿರ್ತಕ್ಕಂಥ ಅಂದರೆ ಹಳೆಯ ಕೆಲಸಗಳು ಏನೇನು ಮಾಡ್ಯಾರ ಅದು ನಮಗೆ ಪರಿಚಯ ಇರಲಿಲ್ಲ, ಇವತ್ತು ಪರಿಚಯ ಆಯಿತು. ಭಾಳ ಬೇಜಾರಾಗಿರ್ತಕ್ಕಂಥದ್ದು ಏನಂದ್ರೆ, ಭಾಳ ಸಣ್ಣ ವಯಸ್ಸಿನಾಗ ಅವ್ರು ಹೋದ್ರಲ್ಲ, ಈ ರೀತಿ ನಮ್ಗೆಲ್ರಿಗೂ ಮೋಸ ಮಾಡಿ ಅವ್ರು ಹೋಗಬಾರ್ದಾಗಿತ್ತು. ಇನ್ನೂ ಭಾಳ ಕೆಲಸಗಳಿದ್ವು. ಅವರು ತಾಯಿ ಮತ್ತು ಮಗುವಿನ ವೃತ್ತದ ಹತ್ರ ನಾವು ಪ್ರತಿ ವರ್ಷ ಮಹಿಳಾ ದಿನಾಚರಣೆ ಮಾಡಿದಾಗ ಮುಂಜಾನೆ ಬಂದು ನಿಂತು ಬಿಡೋರು ಅವ್ರು ಕ್ಯಾಮ್ರಾ ತೊಗೊಂಡು. ಅಷ್ಟು ಒಂದು ಜೀವನದ ಉತ್ಸಾಹ ಇರ್ತಕ್ಕಂಥ ಒಂದು ಜೀವ ಅಚಾನಕ್ಕಾಗಿ ಯಾಕೆ ಉಸಿರನ್ನು ನಿಲ್ಲಿಸ್ತು ಅನ್ನೋದು ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಯಾಕಂದರೆ ಯಾವುದೇ ಕೆಟ್ಟ ಚಟಗಳು ಕೂಡ ಅಣ್ಣನವ್ರಿಗೆ ಇರಲಿಲ್ಲ. ಒಂದು ಮಾತು ನನಗೆ ಭಾಳ ಈ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ರಮೇಶ್ ಅಣ್ಣ ಹೇಳಿದ್ದು ಮತ್ತು ವಿರೂಪಾಕ್ಷ ಅಣ್ಣ ಹೇಳಿರ್ತಕ್ಕಂಥ ಮಾತು, ಇದ್ದಾಗ ನಾವು ಯಾರೂ ಕೈ ಜೋಡಿಸಿರಲ್ಲ, ಅವ್ರ ಕಷ್ಟ ನಷ್ಟಗಳಿಗೆ ನಾವು ಸಹಾಯ ಮಾಡಿರಲ್ಲ. ಏನಾಗ್ಯದ ಅಂತ ಕೇಳಲಿಕ್ಕೂ ನಮಗೆ ಸಮಯ ಇರಲಾರ್ದಂಥ ಪರಿಸ್ಥಿತಿ. ಯಾಕಂದರೆ ಕೇಳೇ ಇರಲ್ಲ ನಾವು. ಕಷ್ಟ ಬಂದಾಗ ನಾವು ಯಾವತ್ತೂ ಕೈ ಹಿಡಿಲಾರ್ದಂಥವ್ರು ಅಟ್ಲೀಸ್ಟ್ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಅವ್ರ ಕುಟುಂಬದ ಹಿಂದೆ ನಾವು ನಿಲ್ಲೋಣ ಅನ್ನುವಂಥ ಮಾತು ಹೇಳಿದ್ರಲ್ಲ, ಅದು ನನಗೆ ವೈಯಕ್ತಿಕವಾಗಿ ಭಾಳ ಖುಷಿ ಕೊಟ್ಟದ. ಅಣ್ಣನಿಗೂ, ಧರ್ಮಪುರಿ ಅಣ್ಣನವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಅನಿಸಿರ್ತದ. ಈ ಮಾತುಗಳನ್ನು ಅವರೆಲ್ಲರೂ ಕೇಳ್ತಿರ್ತಾರೆ. ಸಾರ್ಥಕ ಆಯಿತು ನನ್ನ ಹೋರಾಟದ ಬದುಕು, ನನ್ನ ಜೊತೆ ಇಷ್ಟು ಜನ ಇದ್ದಾರಲ್ಲಪ್ಪ ಅಂತ ಅವ್ರಿಗೆ ಅನ್ನಿಸ್ತದ ಅನ್ನುವಂಥ ಮಾತು ಹೇಳಿ, ಈ ಒಂದು ಬಾಂಧವ್ಯ ಏನದಲ್ಲ ಇದು ಎಲ್ಲರ ನಡುವೆ ಇರಲಿ, ಪ್ರತಿಯೊಂದು ಜೀವಕ್ಕೂ ಈ ರೀತಿಯ ಒಂದು ಆಸರೆ ಆಗ್ತಕ್ಕಂಥ ಮನಸ್ಥಿತಿ ಎಲ್ಲರ ಹತ್ರ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಧರ್ಮಪುರಿ ಅಣ್ಣನವರಿಗೆ ಈ ಸಂದರ್ಭದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ, ಅವರ ಕುಟುಂಬದವರಿಗೆ ಈ ದುಃಖವನ್ನು ತಡೆದುಕೊಳ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ಕೊಡಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.